4-5 ವರ್ಷಗಳ ಹಿಂದೆ ಮಾತಾಡಿದಂಥ ಒಂದು ದಿನ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಗಣ್ಯರೆಲ್ಲ ಇದ್ದಾರೆ ಸ್ಟೇಜ್ ಮೇಲೆ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿನೇಶ್ ಅವರು ಇದ್ದಾರೆ, ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಅಲ್ಲಿ ಎಲ್ಲ, ಶ್ರೀಕಾಂತ್. ಸೊ ಒಂದು 4 ವರ್ಷಗಳ ಹಿಂದೆ ಇದೇ ನಾಗರಬಾವಿ ನಮ್ಮೂರ ತಿಂಡಿ ಅಂತ ಒಂದು ಹೋಟೆಲ್ ಇದೆ. ಬೆಳಗಿನ ಜಾವ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಾಗ ಇವ್ರದ್ದೊಂದು ಕಾಲ್ ಬರುತ್ತೆ ನನಗೆ. ಅದೇನಕ್ಕೆ ಅಂತ ಹೇಳಿದರೆ, ಡೈರಿ ಡೇದು ಒಂದು ಜಿಂಗಲ್ ಮಾಡಬೇಕಂತ, ಒಂದು 30 ಸೆಕೆಂಡು. ಅವತ್ತು ಹಿಂಗೋ ನನ್ನ ಕಾಂಟ್ಯಾಕ್ಟ್ ಆಗಿತ್ತು ದಿನೇಶ್ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಅಂತ ಅಲ್ಲಿಗೆ ಹೋದಾಗ ನಮ್ಮೂರ ತಿಂಡಿಲಿ. ಸೊ ಹಿಂಗೆ ಜಿಂಗಲ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಎಲ್ಲ ಮಾಡೋಣ ಅಂತಂದಾಗ ನಾನು ಅವ್ರಿಗೊಂದು ಮಾತು, ನಾನು ಅವಾಗ ಏನಾಗಿತ್ತು ಅಂದರೆ ಹಾಳಾಗೋದೆ ಸಾಂಗ್ನ ಮಾಡಿ ಇಟ್ಕೊಂಡಿದ್ದೆ. ಅದು ನನ್ನ ಫೋನಲ್ಲಿ MP3 ಇತ್ತು. ಸೊ ಎಲ್ಲರಿಗೂ ಕೇಳಿಸೋದು, ಸಿಕ್ದವ್ರಿಗೆಲ್ಲ ಕೇಳಿಸೋದು, ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಯಾರೋ ಒಂದು ಸ್ವಲ್ಪ ಇನ್ವೆಸ್ಟರ್ ಯಾರಾದರೂ ಆಗಿದ್ರೆ ಅವ್ರಿಗೆ ಕೇಳಿಸೋದಾಗಿರ್ಬೋದು, ಆ ಥರ ಮಾಡ್ತಿದ್ದೆ. ಅದೇ ರೀತಿ ಇವ್ರಿಗೊಂದು ದಿವಸ ಕೇಳಿಸ್ದೆ, ಹಿಂಗೆ ಹಾಳಾಗೋದೆ ಅಂತ ಒಂದು ಸಾಂಗ್ ಇದೆ ಕೇಳಿ ಅಂತ. ಕೇಳಿದ್ರು ಒಂದ್ಸಲ ಕೇಳಿ ಮತ್ತೆ ಇನ್ನೊಂದ್ಸಲ ಕೇಳಿದ್ರು. ಇಂಥ ಸಾಂಗ್ ಎಲ್ಲ ಏನಕ್ಕೆ ಇನ್ನು ನೀವು ಫೋನಲ್ಲಿ ಇಟ್ಕೊಂಡಿದ್ದೀರಾ, ಹೊರಗಡೆ ಬರಬೇಕಲ್ಲ ಅಂತ. ಹೊರಗಡೆ ಬರ್ಬೇಕಂತ ನಮಗೂ ಆಸೆ ಇದೆ, ದುಡ್ಡು ಹಾಕೋರು ಯಾರೂ ಇಲ್ಲ ಸಾಂಗ್ ಮೇಲೆ ಅಂತ ಹೇಳಿದಾಗ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ದಿನಿ ಸಿನಿ ಕ್ರಿಯೇಷನ್ಸ್ ಅಂತ ಇವರು ಅವಾಗ ಹೊಸದಾಗಿ ಲಾಂಚ್ ಆಗಿತ್ತು. ಇವ್ರದ್ದು ಮೊದಲನೇ ಪ್ರಾಜೆಕ್ಟು, ನಂದು ಮೊದಲನೇ ಪ್ರಾಜೆಕ್ಟ್ ಅದು. ಸೊ ಚೆನ್ನಾಗಿ ಆಯಿತು. ಅಲ್ಲಿಂದ ಹಾಳಾಗೋದೇ ಆಯಿತು. ಹಾಳಾಗೋದೇ ಆದಮೇಲೆ 3 ಪೆಗ್ ಆಯಿತು. ಆಮೇಲೆ ಚಾಕ್ಲೇಟ್ ಗರ್ಲ್ ಆಯಿತು. ನಮ್ಮ ಚಂದ್ರಶೇಖರ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಚಾಕ್ಲೇಟ್ ಗರ್ಲ್ ಅನ್ನೋ ಒಂದು ಸಿಂಗಲ್ ವಿಡಿಯೋ. ಆ್ಯಂಡ್ ಮತ್ತೆ ನಾನು ಇವತ್ತು ನೆನೆಸ್ಕೊಳ್ಳೇಬೇಕು ನಮ್ಮ RR ಗೌಡ್ರು, ಸುರೇಶ್ ಗೌಡ್ರು. ಇವ್ರ ಬಗ್ಗೆ ಒಂದು ಚಿಕ್ಕದೊಂದು ನಾನು ನನ್ನ ಲೈಫಲ್ಲೇ ಮರೆಯೋಕ್ಕಾಗ್ದಿರೋಂಥ ಒಂದು ಸ್ಟೋರಿ ಹೇಳ್ತೀನಿ. ಅಂದರೆ ಮಿರಾಕಲ್ ಆಗುತ್ತೆ ಲೈಫಲ್ಲಿ ಅನ್ನೋದಕ್ಕೆ ಅವತ್ತು ಇವರು ತುಂಬ ನೆನೆಸ್ಕೊಳ್ಳೇಬೇಕು. ಹಾಳಾಗೋದೆ ಶೂಟಿಂಗ್ ಮುಗ್ದೋಗಿತ್ತು. ಮುಗ್ದು ಲೈಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು 30,000 ಪೇಮೆಂಟು ಕೊಡಬೇಕಾಗಿತ್ತು. ಅವ್ರು ನಾಳೆನೇ ಕೊಡಬೇಕು ಅಂತ ತುಂಬ ಪ್ರೆಷರ್ ಮಾಡ್ತಿದ್ರು. ಆದರೆ ನಮ್ಮ ಹತ್ರ 1 ರೂಪಾಯಿನೂ ದುಡ್ಡಿರಲಿಲ್ಲ. ಬೆಳಗ್ಗೆ RR ಗೌಡ್ರು ಸಿಕ್ಕಿ ಸುಮ್ಮನೆ ಕಾರಲ್ಲಿ ಸುಮ್ಮನೆ ಅವ್ರ ಕಾರ್ ಒಳಗಡೆ ಕೂತ್ಕೊಂಡು ದಂಪವರೇ ದಮ್ ದಾರಿ ಗಿಡ ಧೂಮ್ ದಂಪವರೇ ಅಂತ ಒಂದು 4 ಲೈನ್ ಹಾಡಿದೆ. ಅವ್ರಿಗೆ ಖುಷಿ ಆಗ್ಬಿಟ್ಟು ಎತ್ತಿ ಹಿಂಗೆ 50,000 ರೂಪಾಯಿ ಕೊಟ್ಟರು. ಸೊ ಅದನ್ನ ನಾನು ನೀವು ಜಿಮ್ ಮುಗಿಸ್ಕೊಂಡು ಆದ್ಮೇಲೆ ಚಂದನ್, ನೀವು ಜಿಮ್ಮಿಂದ ಬಂದ್ಮೇಲೆ ಇದಾಗಿದ್ದು? ಹೌದು. ಸೊ ಅವತ್ತಿನ ದಿನ ಎಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಇವತ್ತಿಗೆ ಒಂದು ಮ್ಯೂಸಿಕ್ ಇಂಡಸ್ಟ್ರಿ, ಒಂದು ಆಲ್ಬಮ್ ಇಂಡಸ್ಟ್ರಿ ಅನ್ನೋದೇ ಒಂದು ಕ್ರಿಯೇಟ್ ಆಗ್ತಾ ಇದೆ. ಅವತ್ತು ಮಾತಾಡಿದ ಮಾತು ದಿನೇಶ್ ಅವ್ರಿಗೆ ಹೇಳಿದೆ, ಈ ಥರ ಸಿಂಗಲ್ ವಿಡಿಯೋಸ್ ನಾವು ಮಾಡ್ಕೊಂಡು ಮಾಡಬೇಕು. ಇದೇ ರೀತಿ ನಂತರ ಒಂದಷ್ಟು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಇಂಟ್ರೊಡ್ಯೂಸ್ ಆಗಬೇಕು. ಅದು ಒಂದು ಒಳ್ಳೆ ಮಾರ್ಕೆಟ್ ಇದೆ ಅದರಲ್ಲೂ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅವತ್ತು ಮಾತಾಡಿದ ಮಾತು ಇವತ್ತು ಕನಸಾಗ್ತಿದೆ. DC ರೆಕಾರ್ಡ್ಸ್, ದಿನಿ ಸಿನಿ ರೆಕಾರ್ಡ್ಸ್ ಅಂತ ಅವರು ಪ್ರೀತಿಯಿಂದ ಅವತ್ತು ಬಂದ್ಬಿಟ್ಟು DC ಅಂದರೆ ದಿನೇಶ್ ಚಂದನ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು. ಅದು ಇಲ್ಲ ಆಗತ್ತೆ ಅಂತಲ್ಲ, ಅದು 100%. D ಅಂದರೆ ದಿನೇಶ್, C ಅಂದರೆ ಚಂದನ್ ಶೆಟ್ಟಿ, ದಿನಿ ಸಿನಿ ರೆಕಾರ್ಡ್ಸ್ ಅಂದರೆ ದಿನೇಶ್ ಮತ್ತು ಚಂದನ್ ಶೆಟ್ಟಿ ರೆಕಾರ್ಡ್ಸ್. ಅದು ಯಾಕೆಂದರೆ ಅವತ್ತು ನಾವಿಬ್ರು ಸೇರಿ ಮಾಡಿದ ಪ್ಲಾನು ನಮ್ಮಿಬ್ಬರ ಹೆಸರು ಇರಲಿ ಅಂತಾನೆ ಇಟ್ಟಿದ್ದು. ಅವರು ದಿನಿ ಸಿನಿ ರೆಕಾರ್ಡ್ಸ್ ಅಂತಾರೆ, ನಾನು DC ರೆಕಾರ್ಡ್ಸ್ ಅಂತ ಬಂದರೆ ದಿನೇಶ್ ಚಂದನ್ ಶೆಟ್ಟಿ ರೆಕಾರ್ಡ್ಸ್. ಥ್ಯಾಂಕ್ ಯು.